ವೀಕ್ಷಕರೇ, ಗಾಡಿ ಕೂಡ ಇಲ್ಲೇ ಬಂತು. ಈ ಭ್ರಷ್ಟ ಅಧಿಕಾರಿ ಎಷ್ಟರ ಮಟ್ಟಿಗೆ ಇರಬೇಕು ಅನ್ನೋದನ್ನ ನೋಡಿ, ತನ್ನ ವಾಹನವನ್ನ ಕೂಡ ಈಗ ಕರೆದುಕೊಂಡು ಬರ್ತಾರೆ. ಎಂತ ನೋಡಿ, ಕುಡಿದು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಆದರೆ ರಾಯಬಾಗ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಹಾಗೂ ಚಾಲಕ ಮಾಡಿದ್ದಾದರೂ ಏನೋ. ಬೆಳಗಾವಿ ಸರ್ಕಾರಿ ಕೆಲಸದ ನಿಮಿತ್ತ ಹೋದ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಾಹನ ಚಾಲಕ ಸಂಜೆಯ ಸಮಯದಲ್ಲಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡು ಬೆಳಗಾವಿಯ ಸಮುದ್ರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಮದ್ಯ ಸೇವನೆ ಮಾಡುತ್ತಾರೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ವಾಹನ ಚಾಲನೆ ಮಾಡುವ ಚಾಲಕನಿಗೂ ಕೂಡ ಮದ್ಯ ಸೇವನೆ ಮಾಡಲು ಅವಕಾಶ ಕೊಡುತ್ತಾನೆ. ಇದು ಸರ್ಕಾರಿ ಕಾನೂನಿನಲ್ಲಿ ಅವಕಾಶ ಇಲ್ಲ. ಸರ್ಕಾರದ ವಾಹನ ದುರ್ಬಳಕೆ ಮಾಡಿಕೊಂಡು ಮದ್ಯ ಸೇವನೆ ಮಾಡಿ ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಹಾಗಾದರೆ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು ಮಾಡಿದ್ದು ಸರಿನಾ ತಪ್ಪೋ? ಭಯಭೀತರಾಗಿ ವರದಿಗಾರನಿಂದ ತಪ್ಪಿಸಿಕೊಂಡು ಓಡಿ ಹೋದ ಸರ್ಕಾರಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ವಾಹನ ಚಾಲಕ. ಮೇಲಾಧಿಕಾರಿಗಳೇ, ಇವರ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೀರಾ? ಕೆಲಸ ಮುಗಿತು, ನಾನು ಕಳ್ಸಿದ್ದೀನಿ. ಎಲ್ಲಿ ಬಾರಲ್ಲ ಹೋಗಿದ್ದೆ ಬಾರಿಗ ಬಾರಿಗೆ ಇರ್ತಾರೆ ಸರ್. ಹೋಗಿದ್ರಲ್ಲ ಸರ್, ನನ್ನ ಹತ್ರ ಎವಿಡೆನ್ಸ್ ಇದೆ ಸರ್. ನಾನು ಪರ್ಸನಲ್ ನನ್ನ ಆಫೀಸ್ ಅವ್ರ ಬೇಕಾದ್ರೆ ನಾನು ಇಂಡಿಪೆಂಡೆಂಟ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ನಾನು ಊಟ ಮಾಡ್ಬೋದು. ಹೌದು, ಅದಕ್ಕೇನು ರಿಸ್ಟ್ರಿಕ್ಷನ್ ಇದೆಯಾ? ಬೇಡ, ನಾನು ಬೇಡ ಅನ್ನಲ್ಲ. ಹೌದು, ಮಾಡಿ. ಮತ್ತೇನಿದೆ ಏನು ಭ್ರಷ್ಟ ನೀಚ ಅಂತ ಅದು ಇದು ಮಾತಾಡ್ತಾ ಇದ್ರೆ ಏನ್ ಮಾಡ್ತೀನಿ ಹೇಳಿ? ಅಲ್ಲ ಸರ್, ಸರ್ಕಾರಿ ವಾಹನವನ್ನು ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಬರೋದು ಭ್ರಷ್ಟಾಚಾರ. ನೋಡ್ರಿ, ಅದು ಕೆಲಸ ಇತ್ತು ಮಾಡಿ ನಾನು ಕಳ್ಸಿದ್ದೀನಿ. ಹಾಗಾದ್ರೆ ನೀವು ಪರ್ಮಿಷನ್ ಇದೆಯಾ ಸರ್ಕಾರಿ ವಾಹನ ತೆಗೆದುಕೊಂಡು ಕೊಡ್ಲಿಕ್ಕೆ? ಪರ್ಮಿಷನ್ ಇಲ್ಲ, ನಾವು ಸರ್ಕಾರಿ ವಾಹನ ಯಾವ್ದು ಯೂಸ್ ಮಾಡಿಲ್ಲ. ಮತ್ತೆ ಗಾಡಿಯನ್ನ ಅವಾಗ ಕಳ್ಸಿದ್ದೀನಿ ನಾನು. ನಂಗೆ ಹೋಗುವಾಗ ಮತ್ತೆ ಯಾಕೆ ಬಂದಿದ್ದಾರೆ ಸರ್? ಯಾರು ಬಂದಿಲ್ಲ. ಎಲ್ಲಿದೆ? ನನ್ನ ಹತ್ರ GPS ಇದೆ. ತೋರಿಸಿ, ತೊಂದರೆ ಇಲ್ಲ. ನಾ ಯಾವುದೇ ರೀತಿಯಿಂದ ತಪ್ಪು ಮಾಡಿಲ್ಲ. ತಮ್ಮ ಹೆಸರು ಯಾರು? ನನ್ನ ಹೆಸರು ಸುರೇಶ್. ಯಾರು? ಏನಾಗಿದೆ? ನಾನು ಕಾರ್ಯನಿರ್ವಾಹಕ ಅಧಿಕಾರಿ. ಕಾರ್ಯನಿರ್ವಾಹಕ ಯಾವುದು? ಯಾವ ತಾಲೂಕು? ಯಾವ ತಾಲೂಕು? ರಾಯಬಾಗ್ ತಾಲೂಕು. ರಾಯಬಾಗ್. ಸರ್, ಈಗ ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಆಫೀಸಲ್ಲಿ ಹೋಗ್ಬೇಕಲ್ವಾ? ನನ್ನ ಮೀಟಿಂಗ್ ಕರೆದಿದ್ರು, ನಾನು ಬಂದಿದ್ದೆ. ಅದು ಅವಾಗ ವೆಹಿಕಲ್ ನಾನು ಕೊಟ್ಟು ಎಷ್ಟು ಗಂಟೆಗೆ ಕಳಿಸಿದ್ರಿ? ಅವಾಗ 6 ಗಂಟೆಗೆ ಕಳಿಸಿದ್ದೆ. 6 ಗಂಟೆಗೆ ವಾಹನ ಹೋಗಿತ್ತು ಸರ್. ತಮ್ಮ ಗಾಡಿ ನಂಬರ್, ವೆಹಿಕಲ್ ನಂಬರ್ ಹೇಳ್ತೀರಾ? ಯಾರ್ದು? ನಿಮ್ಮದು ವೆಹಿಕಲ್ ನಂಬರ್ ನನ್ನ ನೆನಪಿಲ್ಲ. ಎಷ್ಟು ವರ್ಷದಿಂದ ಆ ಗಾಡಿಯಲ್ಲಿ ತಾವು ಕೂಡ್ತಾ ಇದ್ರಿ? ಈಗ ನಾನು ರೀಸೆಂಟಾಗಿ ಮಾರ್ಚಲ್ಲಿ ಬಂದಿದ್ದೀನಿ, ಒಂದು 4-5 ತಿಂಗಳು ಆಗಿದೆ. ಹೌದು. ಸರ್, ಈಗ ತಮ್ಮ ವಾಹನವನ್ನು ತೆಗೆದುಕೊಂಡು ಬಾರ್ ಹತ್ರ ಇದೆ, ನಮ್ಮ ಹತ್ರ ಎವಿಡೆನ್ಸ್ ಇದಾವೆ. ಬಾರ್ ಹತ್ರ ಇಲ್ಲ ಸ್ವಾಮಿ. ನನಗೆ ಹೋಗುವಾಗ ನಮ್ಮ ಫ್ರೆಂಡ್ಸ್ ಅಲ್ಲಿ ಸಮೀಪ ಮನೆ ಇತ್ತು, ನಂಗೆ ಡ್ರಾಪ್ ಕೊಟ್ಟು ಅವ್ರು ಹೋಗಿದ್ದಾರೆ. ಅಲ್ಲ, ನಿಮ್ಮ ಜೊತೆಗೇನೆ ಕುಡಿತಾ ಇದ್ರಲ್ಲ, 3 ಜನ ಇದ್ರಿ ಸರ್. ನೀವು 3 ಜನನೂ ಒಂದೇ ಟೇಬಲಲ್ಲಿ ಕುಡಿತಾ ಇದ್ರಿ. ನನ್ನ ಹತ್ರ GPS ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ತಾವು ನಮ್ಮ ದುಶ್ಮನೂ ಅಲ್ಲ. ಊಟಕ್ಕಂತ ಹೋಗಿದ್ದೀವಿ, ಆಫೀಸ್ ವರ್ಕ್ ಮುಗಿದಿತ್ತು, ನಾನು ಮಾಡಿದ್ದೀನಿ. ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಮತ್ತೇನು ನಾವು ಬೇಕಾದಂತೆ ಇದ್ರೊಳಗೆ ಭ್ರಷ್ಟಾಚಾರ ಮಾಡಬೇಕು, ದುರುದ್ದೇಶ ಮಾಡಬೇಕಂತ ನಮ್ಗೆ ಅಲ್ಲ. ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಬಂದು ಒಂದು ಭ್ರಷ್ಟಾಚಾರನೇ ಅಲ್ಲ ಸ್ವಾಮಿ. ನಾನು ಅವರು ಆಗಲೇ ಹೋಗ್ತಾ ಇದ್ರು, ಬಿಟ್ಟಿದ್ದಾರೆ. ಈಗ ನಿಮ್ಮ ಕರೀಲಿಕ್ಕೆ ವಾಹನ ಹೊಂದಿತ್ತಲ್ಲ, ಅದು ಯಾವುದು? ಗೌರ್ಮೆಂಟ್ ವೆಹಿಕಲ್ ಅಲ್ವಾ? ಇಲ್ಲ, ಕಾರ್ಯನಿರ್ವಾಹಕ ಅಧಿಕಾರಿ ರಾಯಬಾಗ್ ಅಂತ ಇದೆ ಬೋರ್ಡು. ಇಲ್ಲ ಸ್ವಾಮಿ, ಯಾವಾಗಲೇ ಹೋಗಿದ್ದೆ ಗಾಡಿ ಹೋಗಿದ್ದೆ. 3 ಜನ ಕೂತಿದ್ರಲ್ಲ, ಅವ್ರು ಯಾರು ಸರ್? ನನ್ನ ಗೊತ್ತಿಲ್ಲ ಸ್ವಾಮಿ, ನಮ್ಮ ಸಿಬ್ಬಂದಿ ಇಲ್ಲ. ನಮ್ಮ ಬೇರೆ ಒಬ್ಬರು ಸಿಬ್ಬಂದಿ ಬಂದಿದ್ರು, ಅವಾಗಲೇ ಹೋಗಿದ್ದಾರೆ. ಈಗ ಜನಸಾಮಾನ್ಯರಿಗೆ ಒಂದು ಕುತೂಹಲ ಇದೆ ಸರ್. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಂದರೆ ಸ್ವಾಮಿ, ಯಾವುದೇ ರೀತಿ ಯಾರಿಗೂ ನಾವು ಅನ್ಯಾಯ ಮಾಡಿಲ್ಲ, ಯಾರಿಗೂ ಇದು ಮಾಡಿಲ್ಲ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನೀವು ಅನ್ಯಾಯ ಮಾಡಿಲ್ಲ ಅಂತೀವಿ. ಆದರೆ ಸರ್ಕಾರಿ ವಾಹನವನ್ನು ದುರ್ಬಳಕೆ ಭ್ರಷ್ಟಾಚಾರ ಮಾಡಿಲ್ಲ, ಏನೂ ಇಲ್ಲ. ದುರ್ಬಳಕೆ ನಾವು ಮಾಡಿಲ್ಲ. ಆಫೀಸಲ್ಲಿ ಬಂದಿದ್ದು, ಅದು ಕಳಿಸ್ಕೊಟ್ಟಿದ್ದೀನಿ ನಾನು. ಯಾಕಂದರೆ ಇವತ್ತು ನಮ್ಮ ಅಜ್ಜಿಯವರು ತಿಳ್ಕೊಂಡಿದ್ರು. ಬೆಳಗ್ಗೆನೆ 1 ಗಂಟೆ ಕರೆದಿದ್ರು. ನಮ್ಮ ಬ್ರದರ್ ಇಲ್ಲೇ ಇದ್ರಲ್ಲಿ ನಾನು ಮನೆಗೆ ಬೇಕಾಗಿ. ಯಾರು ಸರ್ ತಮ್ಮ ಬ್ರದರು? ಪ್ರಕಾಶ್ ಕತ್ತು ಅಂತೇಳಿ ಹೈಸ್ಕೂಲ್ ಟೀಚರ್. ಗೌರ್ಮೆಂಟಾ ಪ್ರೈವೇಟಾ? ಗೌರ್ಮೆಂಟ್. ಅವರು ಹಿಂಗೇನಾ? ಇಲ್ಲ ಇಲ್ಲ ಸ್ವಾಮಿ, ಅವ್ರ ಮನೆಗೆ ಹೋಗ್ಬಿಟ್ಟು ಬೇಕಾಗಿ ನನ್ನ ಹೊತ್ತು ಬೆಳಗ್ಗೆ ನಾನು. ಸರಿ, ಈಗ ನಾನು ಇಲ್ಲೇ ನಿಂದಿರ್ತೀನಿ ಸರ್. ಅವ್ರಿಗೆ ಈ ಥರ ಕಾಲ್ ಮಾಡಿ, ಈ ಥರ ಬಂದಿದ್ದಾರೆ ಸರ್, ಮೀಡಿಯಾದವರು ನಮ್ಮನ್ನು ಹಿಡ್ಕೊಂಡಿದ್ದಾರೆ. ಯಾರಿಗೆ ಕಾಲ್ ಸಾಹೇಬ್ರಿಗೆ ಫೋನ್ ಮಾಡಿ, ಇವ್ರಿಗೆ ಅವ್ರಿಗೆ ನಾನೇ ಕಾಲ್ ಮಾಡೋದು ಸ್ವಾಮಿ. ಅವ್ರಿಗೆ ಮಾಡಿ ಸರ್. ಮಾಧ್ಯಮ ಅನ್ನೋದು ನೋಡಿ, ನೀವು ಮಾಧ್ಯಮದ ಮೇಲೆ ನಂಬಿಕೆ ಇಡ್ತೀರಾ? ಮಾಧ್ಯಮ ನಾಲ್ಕನೇ ಅಂಗ. ನಾನೇನು ಅದಕ್ಕೆ ಕೇಳಿದ್ದು, ಇಡೆನ್ಸ್ ನ್ಯೂಸ್ ವಾಹಿನಿಯವರು ಬಂದು ನಮ್ಮನ್ನ ತಡೆದಿದ್ದಾರೆ ಸರ್. ಈ ಥರ ನಾವು ಊಟ ಮಾಡಲಿಕ್ಕೆ ತರಬಿದ್ವಿ ಗಾಡಿನ.
ಬಾರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಹೇಳಿ. ಸರ್ ಏನು ಮಾಡಬೇಕು ನಾನೀಗ? ಚೆಕಿಂಗ್ ಮಾಡೋಣ, ಚೆಕಿಂಗ್ ಮಾಡಲಿ. ಮಾಡಿ, ಮಾಡಿದ್ರೆ ಇದು ಮಾಡ್ತಾರೆ ನಡೀರಿ. ಬರ್ತಾರೆ, ಅವ್ರು ಬೇಕಾದ್ರೆ ಚೆಕ್